ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸದ್ಯಕ್ಕೆ ಜನಪ್ರತಿನಿಧಿಯಲ್ಲ, ಅಂದ್ರೆ ಶಾಸಕರಲ್ಲ, ಸಂಸದರು ಅಲ್ಲ. ಹೀಗಾಗಿ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಚಿಂತನೆ ಪ್ರಾರಂಭವಾಗಿತ್ತು. ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸ್ತಾರೆ ಅನ್ನೋ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡದಲ್ಲೇ ನೀವು ಗಮನಿಸಿದ್ರಿ ಕೂಡ. ಇದೀಗ ಪುತ್ರನ ಭವಿಷ್ಯದ ವಿಚಾರದಲ್ಲಿ ಕಾಲ್ ಹಿಂದಿಟ್ರ ಸಿಎಂ. ಲೋಕಸಭಾ ಚುನಾವಣೆ ಸ್ಪರ್ಧೆ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಹಿಂದೇಟ್ ಹಾಕದಂತೆ ಕಾಣ್ತಾ ಇದೆ. ಈ ಬಾರಿ ಮೈಸೂರು ಕ್ಷೇತ್ರದಿಂದ ಯತೀಂದ್ರ ಸ್ಪರ್ಧೆ ಬೇಡ, ಪರಿಸ್ಥಿತಿ ನಾವು ಅಂದುಕೊಂಡ ರೀತಿಯಲ್ಲಿ ಇಲ್ಲ. ನೀವು ಗಮನಿಸಬೇಕು, ರಿಪಬ್ಲಿಕ್ ಕನ್ನಡದಲ್ಲಿ ಕಳೆದ ಒಂದು 10 ದಿನಗಳ ಹಿಂದೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ರಿಪಬ್ಲಿಕ್ ಕನ್ನಡದಲ್ಲೇ ಈ ಸುದ್ದಿ ಪ್ರಸಾರವಾಗಿದ್ದು, ಕಾಂಗ್ರೆಸ್ನ ಮೈಸೂರು ಭಾಗದ ನಾಯಕರಿಗೆ ಒಂದು ಸರ್ವೆ ನಡೆಸಲಿಕ್ಕೆ ಮೌಖಿಕವಾಗಿ ಸೂಚನೆಯನ್ನು ನೀಡಿದ್ರು ಸಿದ್ದರಾಮಯ್ಯ ಅವರು. ಗ್ರೌಂಡ್ ಹೇಗಿದೆ ತಿಳ್ಕೊಂಡು ಹೇಳಿ ಅಂತ ಹೇಳಿ, ಅಲ್ಲಿನ ಹಾಲಿ ಮಾಜಿ ಶಾಸಕರು ಹಾಗೆ ಅಲ್ಲಿನ ಲೋಕಲ್ ಲೀಡರ್ಗಳಿಗೆ ತಿಳ್ಕೊಂಡು ಹೇಳಿ ಅಂತ ಹೇಳಿದ್ರು. ಬಹುಶಃ ಈಗ ಅದರ ವರದಿ ಸಿದ್ದರಾಮಯ್ಯ ಅವರ ಕೈ ಸೇರಿದೆ. ಇದು ಫಾರ್ಮಲ್ ವರದಿ ಅಲ್ಲ, ಬಟ್ ಅಲ್ಲಿನ ವಾತಾವರಣವನ್ನು ತಿಳ್ಕೊಂಡು ಹೇಳಿ ಅಂತ ಹೇಳಿ ಸಿದ್ದರಾಮಯ್ಯ ಸೂಚಿಸಿದ್ರು. ಈಗ ಸದ್ಯಕ್ಕೆ ಸಿಗ್ತಾ ಇರುವ ಗ್ರೌಂಡ್ ರಿಪೋರ್ಟ್ ಪ್ರಕಾರ ವಾತಾವರಣ ತಾವಂದುಕೊಂಡಷ್ಟು ಸುಲಭವಾಗಿಲ್ಲ ಅನ್ನೋ ಮೆಸೇಜ್ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ. ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಮೈಸೂರು ಕ್ಷೇತ್ರದಿಂದ ಕಣಕ್ಕಿಳಿಸೋ ಬಗ್ಗೆ ಸಿದ್ದರಾಮಯ್ಯ ಅವರು ಹಿಂದೇಟನ್ನ ಹಾಕ್ತಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಮೈತ್ರಿ ಆಗಿದೆ ಜೆಡಿಎಸ್ ಹಾಗೆ ಬಿಜೆಪಿ, ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಈ ಕೇಸರಿ ಪಾಲಿಟಿಕ್ಸ್ ಕೂಡ ಮಂಡ್ಯದಿಂದ ಪ್ರಾರಂಭವಾಗಿ ಹಳೆ ಮೈಸೂರು ಭಾಗವನ್ನ ಹಬ್ಕೊಳ್ತಾ ಇದೆ. ಬಹುಶಃ ಇದೆಲ್ಲವನ್ನ ಪರಿಗಣಿಸಿಯೇ ಲೋಕಲ್ ಲೀಡರ್ಸ್ ಸಿದ್ದರಾಮಯ್ಯ ಅವರಿಗೆ ಈ ಸೂಚನೆ ನೀಡಿರಬಹುದಾ? ಗ್ರೌಂಡ್ ನಾವು ಅನ್ಕೊಂಡಷ್ಟು ಸುಲಭವಾಗಿಲ್ಲ ಅನ್ನೋ ಮೆಸೇಜ್. ಸ್ಮಿತಾ, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ಮಗನ ಭವಿಷ್ಯದ ಚಿಂತೆಯೂ ಕೂಡ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗಾಗಲೇ JDS ಮತ್ತು ಬಿಜೆಪಿ ಮೈತ್ರಿ ಆಗಿದೆ. ಜೊತೆಗೆ ಈಗಾಗಲೇ ಏನು ಯತೀಂದ್ರ ಸಿದ್ದರಾಮಯ್ಯ ಅವರ ಕಣಕ್ಕಿಳಿಸುವ ಬಗ್ಗೆ ಸಿದ್ದರಾಮಯ್ಯ ಅವರು ಇಲ್ಲೇ ಮೈಸೂರಿಗೆ ಒಂದು ಸಂದರ್ಭದಲ್ಲಿ ಒಂದು ಸಭೆ ನಡೆಸಿದ್ರು. ಆ ಒಂದು ಸಭೆಯಲ್ಲಿ ಬಹುತೇಕ ಶಾಸಕರು ಯತೀಂದ್ರ ಅವರ ಸ್ಪರ್ಧೆಗೆ ಸಾಕಷ್ಟು ವಿರೋಧ, ಅಂದರೆ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಮೈತ್ರಿ ಆಗಿರೋ ಸಂದರ್ಭದಲ್ಲಿ ಯತೀಂದ್ರ ಅವರ ಕಣಕ್ಕಿಳಿಸೋದು ಬೇಡ, ಈ ಒಂದು ಸಮಯ ಸರಿ ಇಲ್ಲ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತೆ ಶಾಸಕರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟು ಹೋಗಿದ್ರು. ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಯತೀಂದ್ರ ಅವರ ಸ್ಪರ್ಧೆ ಮಾಡೋದಕ್ಕೆ ಹಿಲ್ಲೇಟನ್ನು ಆಗ್ತಾ ಇದ್ದಾರೆ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಮೈತ್ರಿ ಆಗಿರೋ ಕಾರಣಕ್ಕಾಗಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ, ಜೊತೆಗೆ ಯತೀಂದ್ರ ಅವರು ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ಏನು ಈ ಹಿಂದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಅವರನ್ನ ಯಾವ ರೀತಿ ಏನು ಕಾಂಗ್ರೆಸ್ ಮತ್ತು JDS ಎರಡೂ ಕೂಡ ಅಧಿಕೃತ ಮೈತ್ರಿ ಆಗಿದ್ರು ಕೂಡ ಮೈತ್ರಿ ಅಭ್ಯರ್ಥಿ ಆಗಿದ್ದಂತಹ ನಿಖಿಲ್ ಅವರ ಯಾವ ರೀತಿ ಸೋಲಾಯಿತು, ಆ ರೀತಿಯ ಸೋಲಲ್ಲೇ ಇಲ್ಲೂ ಕೂಡ ಆಗುತ್ತೆ. ಕುಮಾರಸ್ವಾಮಿ ಅವರಿಗೆ ಒಂದು ಅಸ್ತ್ರವನ್ನು ಕೊಟ್ಟಂಗಾಗಿತ್ತು. ಜೊತೆಗೆ ಕುಮಾರಸ್ವಾಮಿ ಅವರ ಖುದ್ದು ಫೀಲ್ಡ್ಗೆ ಇಳಿದು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸೋಲಿಗೆ ಸಾಕಷ್ಟು ಪಡಾವು ತೊಡ್ತಾರೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯತೀಂದ್ರ ಅವರನ್ನ ಇಲ್ಲಿಗೆ ಕಣಕ್ಕಿಳಿಸೋದು ಬೇಡ ಅಂತೇಳಿ ಈಗಾಗಲೇ ನಿರ್ಧಾರಕ್ಕೆ ಬಂದಿದ್ದಾರೆ. ಬಹುತೇಕ ಈಗಾಗಲೇ ಈ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೇಬೇಕು, ಜೊತೆಗೆ CM ತವರು ಜಿಲ್ಲೆ ಆದ ಕಾರಣಕ್ಕಾಗಿ ಈ ಒಂದು ಕ್ಷೇತ್ರವು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಸೊ ಹೀಗಾಗಿ ಈ ಕ್ಷೇತ್ರದಿಂದ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದೀಗ CM ಸಿದ್ದರಾಮಯ್ಯಗೆ ಸಾಕಷ್ಟು ಚಿಂತೆಗಳನ್ನು ಮಾಡಿದೆ. ಜೊತೆಗೆ ಏನು ಮೈತ್ರಿ ಆಗಿರೋ ಕಾರಣಕ್ಕಾಗಿಯೇ ಈ ಒಂದು ಕ್ಷೇತ್ರ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸಿದ್ದರಾಮಯ್ಯ ಅವರು ಈ ಕ್ಷೇತ್ರವನ್ನು ಗೆಲ್ಲಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕಂದರೆ ಸಿದ್ದರಾಮಯ್ಯ 2ನೇ ಬಾರಿ CM ಆಗಿದ್ದಾರೆ, ಅವ್ರಿಗೂ ಕೂಡ ಪ್ರಶ್ನೆ ಆಗಿದೆ. ಸೊ ಹೀಗಾಗಿ ಯತೀಂದ್ರ ಅವರನ್ನ ಈ ಚುನಾವಣೆಗೆ ನಿಲ್ಲಿಸೋದು ಬೇಡ ಅಂತ ಈಗಾಗಲೇ ಒಂದಷ್ಟು ನಿರ್ಧಾರಕ್ಕೆ ಬಂದಂತಾಗಿದೆ. ಯತೀಂದ್ರ ಅವರು ಕೂಡ ಈ ಒಂದು ಚುನಾವಣೆಗೆ ನಿಲ್ಲುವಂತಹ ಒಂದು ನಾನು ಚುನಾವಣೆಗೆ ನಿಲ್ತೀನಿ ಅಂತೇಳಿ ಸಾಕಷ್ಟು ಒಂದಷ್ಟು ಎಲ್ಲರ ಜೊತೆ ಚರ್ಚೆಗಳನ್ನ ಮಾಡ್ತಾ ಇದ್ರು. ಸೊ ಈ ವಿಚಾರ ತಿಳಿದಂಥ ಸಿದ್ದರಾಮಯ್ಯ ಅವರು ಕೂಡ ಯತೀಂದ್ರ ಅವರಿಗೆ ಈ ಬಾರಿ ಚುನಾವಣೆಗೆ ನಿಲ್ಲೋದು ಬೇಡ ಅಂತ ಹೇಳಬೇಕು ಅಂತೇಳಿ ತಮ್ಮ ಆಪ್ತರಿಗೆ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಯತೀಂದ್ರ ಅವರಿಗೆ ಯಾವುದೇ ಕಾರಣಕ್ಕೂ ಈ ಚುನಾವಣೆ ನಿಲ್ಲೋದಕ್ಕೆ ಬೇಡ ಅಂತೇಳಿ, ಯಾಕಂದರೆ ಪರಿಸ್ಥಿತಿ ನಾವು ಅಂದುಕೊಂಡಂಥ ರೀತಿಯಲ್ಲಿಲ್ಲ, ಮೈತ್ರಿ ಅಭ್ಯರ್ಥಿ ಭಾಳ ಸ್ಟ್ರಾಂಗ್ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಬಾರಿಯ ಚುನಾವಣೆಯಲ್ಲಿ ಅವರು ನಿಲ್ಲೋದು ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ.